ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ ವ್ಲಾಗ್ಸ್. ಇದು ನಾನು ಪ್ರೀವಿಯಸ್ ವ್ಲಾಗಲ್ಲೇ ಹೇಳಿದಾಗೆ ನಾವು ಮೈಸೂರಿಗೆ ಅಂತ ಹೇಳ್ಬಿಟ್ಟು ಸೈಕ್ಯಾಟ್ರಿಕ್ ಪೋಸ್ಟಿಂಗಿಗೆ ಅಂತ ಬಂದಿದ್ವಿ. ನಾವು ಬಂದು ಆಲ್ರೆಡಿ 1 ವೀಕ್ ಆಯಿತು. ಸೊ ಸಂಡೇ ನಮ್ಗೆ ಆಫ್ಟರ್ನೂನ್ ಡ್ಯೂಟಿ ಇಲ್ದಿರೋದ್ರಿಂದ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲೋಗೋದು ಅಂತ ಗೊತ್ತಾಗಲಿಲ್ಲ. ಸುಮ್ಮನೆ ಸುತ್ತಾಡೋಣ, ಸ್ಟ್ರೀಟ್ ಶಾಪಿಂಗ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಬಂದಮೇಲೆ ಇಲ್ಲಿ ಎಷ್ಟೊಂದು ಕುದುರೆಗಳು ಗಾಡಿ ಎಲ್ಲ ಹೋಗ್ತಾಯಿತ್ತು. ಚೆನ್ನಾಗಿ ಅನಿಸುತ್ತೆ. ಸುಮ್ಮನೆ ಹೋಗ್ತಿದ್ವಿ, ಕುದುರೆ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಬರೀ ಜಾಸ್ತಿ ಅದೇ ಇದೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಬೇಡಿ. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟು ದೊಡ್ಡ ಗಾಡಿ, ಸಣ್ಣ ಗಡಿಯಾರನೋ ದೊಡ್ಡ ಗಾಡಿನೋ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು 4 ಜನ. ಸೊ ನಾವು ಮಧ್ಯಾಹ್ನ ಬಂದುಬಿಟ್ವಿ. ಅದೇ ನಾನು ದೊಡ್ಡ ಮಿಸ್ಟೇಕ್ ಮಾಡಿದ್ದು. ನಾವು ಒಂದು ಈವ್ನಿಂಗ್ ಹಂಗೆ ಹೊರಟಿದ್ರೆ ಸರಿ ಹೋಗ್ತಾ ಇತ್ತು. ನಾವು ಆ್ಯಕ್ಚುಲಿ 11:30 ಹಂಗೆ ಹೊರಟ್ಬಿಟ್ವಿ. ಆವಾಗ ಬಿಸಿಲು ಬಂದಿದ್ದ ಟೈಮು. ನಾವು ಬಿಸಿಲಿಗೆ ಬಂದಿದ್ದಕ್ಕೂ ಅದಕ್ಕೂ ನಮ್ಗೆ ಎಲ್ಲೂ ಸುತ್ತಾಡಬೇಕು ಅಂತಲೇ ಅನ್ನಿಸ್ತಿಲ್ಲ. ಅಲ್ಲೇ ಹಾಸ್ಟೆಲಿಂದ ಹೊರಟಿದ್ದ ಜೋಶು ಹೊರಗಡೆ ಬರೋಷ್ಟ್ರಲ್ಲಿ ನಮಗೆ ಇರಲೇ ಇರಲಿಲ್ಲ. ಸೊ ಇಲ್ಲೆಲ್ಲ ತುಂಬ ಕಲೆಕ್ಷನ್ಸ್ ಇತ್ತು. ಬಟ್ ಇಲ್ಲಿ ಚೆನ್ನಾಗಿರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ನೀವು ಸೆಲೆಕ್ಟ್ ಮಾಡಿ ತೊಗೊಳೋದಿದ್ರೆ ತೊಗೊಬೋದು, ಚೆನ್ನಾಗೇ ಇರುತ್ತೆ ಅನಿಸುತ್ತೆ. ನೆಕ್ಸ್ಟು ಅಲ್ಲಿಂದ ನನ್ನ ಫ್ರೆಂಡು ಸ್ಯಾರೀಸ್ ನೋಡ್ತೀನಿ ನಮ್ಮಮ್ಮಂಗೆ ಅಂತ ಹೇಳಿದ್ಲು. ಸೊ ಅಲ್ಲಿಗೆ ಅದಕ್ಕೆ ಮನ್ನಾರ್ಸ್ ಆ ಕಡೆ ಸೈಡು ಸ್ವಲ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸುಮಂಗಲಿ ಈ ಶಾಪ್ಗೆ ಬಂದ್ವಿ. ಇಲ್ಲಿ ಬಂದರೆ ಜನದ ಜಾತ್ರೆ ನಡೀತಾ ಇತ್ತು. ಹೆಜ್ಜೆ ಇಡೋಕ್ಕೂ ಸಹ ಕಾಲಿಡೋಕ್ಕೂ ಆಗ್ತಿರ್ಲಿಲ್ಲ. ಫುಲ್ ಸಫೋಕೇಶನ್ ಆಗೋಯಿತು. ಅದಕ್ಕೆ ಹೊರಗಡೆ ಬಂದು ಗರುಡ ಮಾಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲೂ ತುಂಬ ಜನ ಇರಲಿಲ್ಲ ಅಂದರೂ ಇದ್ದರು. ಜನ ಅಂದರೆ ಸಂಡೇ ಅಲ್ವಾ, ವೀಕೆಂಡ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಕ್ರೌಡ್ ಇದ್ದೇ ಇರುತ್ತೆ. ಸೊ ನಾವು ಇಲ್ಲಿ ಬಂದು ಸ್ವಲ್ಪ ಎಲ್ಲ ನೋಡೋಣ ಒಳಗಡೆ ಏನೇನು ಕಲೆಕ್ಷನ್ಸ್ ಇದೆ, ತೊಗೊಳ್ಳೋದು ಬಿಡೋದು ಸೆಕೆಂಡ್ರಿ, ನೋಡೋಕ್ಕೇನು ದುಡ್ಡು ಕೊಡಬೇಕಾ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಏನೇನು ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಿದ್ವಿ. ನಮಗೆ ಮೇನ್ ಪಾಯಿಂಟ್ ಇದ್ದಿದ್ದು ಬಿಸಿಲಿತ್ತು. ಬಿಸಿಲಿಂದ ಹೊರಗಡೆ ಬಂದು ಕೂಲಾಗಿರೋ ಕಡೆ ಎಲ್ಲಾದರೂ ಒಂದು ಕಡೆ ಇರಬೇಕಿತ್ತು. ಸೊ ಅದಕ್ಕೆ ನಾವು ಸೆಲೆಕ್ಟ್ ಮಾಡಿದ ಆಪ್ಷನ್ಸ್ ಇದ್ದು. ಇಲ್ಲೆಲ್ಲ ಎಷ್ಟೊಂದು ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ನೋಡಿದ್ವಿ ಅಷ್ಟೇ, ನಮಗೇನೇನು ಯಾವುದೂ ತೊಗೊಂಡಿಲ್ಲ, ನಾವು ನೋಡಿದ್ದಷ್ಟೇ. ಸೊ ಇಲ್ಲೆಲ್ಲ ನೋಡಿಕೊಂಡು ನನ್ನ ಫ್ರೆಂಡ್ಸ್ ಸ್ಲಿಪ್ಪರ್ಸ್ ಎಲ್ಲ ನೋಡ್ತಾಯಿದ್ಲು. ಅದೆಲ್ಲ ನೋಡಿದ್ಮೇಲೆ ನಮಗೆ ನೆಕ್ಸ್ಟು ಅನಿಸಿದ್ದು ಹೊಟ್ಟೆ ಹಸಿತಿದೆ, ಏನಾದ್ರು ತಿನ್ನಬೇಕು ಅಂದ್ಬಿಟ್ಟು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅದೇ ಮಾಲಲ್ಲಿ ನಾವು KFC ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇದೊಳ್ಳೆ ಗುಹೆ ಥರ ಇತ್ತು. ನಾವು ಇದೇನು ಹಿಂಗಿದೆಯಲ್ಲ ಅಂದ್ಕೊಂಡು ಹೋದ್ವಿ. ಸೊ KFC ತೊಗೊಂಡಿದ್ವಿ. ನಾವು ಸಪ್ರೇಟ್ ಆರ್ಡ್ರ್ ಮಾಡಿದ್ದೆ, ಅವ್ರು ಒಟ್ಟಿಗೆ ಹಾಕ್ಕೊಟ್ಬಿಟ್ಟಿದ್ರು. ಸೊ KFCನೂ ತಿಂದ್ಬಿಟ್ಟು ಸರಿ ಇಲ್ಲೇ ಎಷ್ಟೊತ್ತಿರೋದು ಏನು ಮಾಡೋದು ಅಂದ್ಬಿಟ್ಟು ಮತ್ತೆ ಹೊರಟ್ವಿ. ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ, ಸುಮ್ಮನೆ ಹೋಗೋಣ ನಡ್ಕೊಂಡು ಅಂತ ಹೇಳ್ಬಿಟ್ಟು ಹೊರಟ್ವಿ. ಮತ್ತೇನೆ ಹಾಗೆ ಹೋಯ್ತಾ ಹೋಯ್ತಾ ನೆಕ್ಸ್ಟು ಮಾಲ್ ಆಫ್ ಮೈಸೂರು ಇದೆಯಲ್ಲ, ಅಲ್ಲಿ ಹೋಗೋಣ, ಅಲ್ಲಿ ಚೆನ್ನಾಗಿದೆಯಂತೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ಮಾಲ್ ಆಫ್ ಮೈಸೂರಿಗೆ ನಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ನಾವೆಲ್ಲರೂ ಡಿಸೈಡ್ ಮಾಡಿದ್ವಿ. ಆಮೇಲೆ ಗೊತ್ತಾಯಿತು ನಮಗೆ ಅದು ನಾವು ಅಂದ್ಕೊಂಡಷ್ಟು ಹತ್ರ ಇಲ್ಲ, ನಡೆಯೋಕ್ಕಾಗಲ್ಲ, ಆಟೋದಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋ ಹುಡ್ಕೋಣ ಅಂತ ಹೇಳ್ಬಿಟ್ಟು ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾಯಿದ್ವಿ. ಹಾಗೆಯೇ ಇಲ್ಲಿ ನೇಪಾಳಿಯನ್ಸ್ ಬರ್ತಾಯಿದ್ರು, ಹಂಗೆ ಅವ್ರನ್ನೂ ಕ್ಯಾಪ್ಚರ್ ಮಾಡಿಬಿಟ್ಟೆ. ಅದಾದಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಟೋ ಹಿಡ್ಕೊಂಡ್ವಿ. ಅಣ್ಣನ ಜೊತೆ ಭಾರಿ ಜೋರಾಗಿ ಬಾರ್ಗೇನ್ನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಹಂಗೇನೆ ಇವತ್ತೆಲ್ಲ ನನ್ನ ಬ್ಲಾಗಲ್ಲಿ ನಿಮಗೆ ರೋಡು, ಕಾರು, ಕುದುರೆ, ಆಟೋ ಇದೇ ಇರುತ್ತೆ ಅನಿಸುತ್ತೆ. ಬೇಜಾರು ಮಾಡ್ಕೋಬೇಡಿ. ನನಗೆ ಯಾವ ರೀತಿ ಅಂದರೆ ಹೆಂಗೆ ಹಿಡಿಬೇಕು ಏನೋ ಅಷ್ಟು ಗೊತ್ತಾಗ್ತಿಲ್ಲ. ಸೊ ನೀವೇನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ಮಾಲ್ ಆಫ್ ಮೈಸೂರಿಗೆ. ಅಲ್ಲಿ ದೀಪಾವಳಿ ಇರೋದ್ರಿಂದ ಸಖತ್ತಾಗಿ ಡೆಕೋರೇಷನ್ ಮಾಡಿದರು. ಇದು ಸ್ವಲ್ಪ ಮಾಲ್ ಥರ ಫೀಲ್ ಬರ್ತಾಯಿತ್ತು ನಮಗೆ. ಸೊ ಡೆಕೋರೇಷನ್ ಎಲ್ಲ ನೋಡಿಕೊಂಡು ನಮ್ಮನ್ನ ಒಳ್ಳೆ ನಾಡಿಂದ ಕಾಡಿಗೆ ತೊಗೊಂಡೋಗಿ ಬಿಟ್ಟಂಗೆ ಆಗಿತ್ತು. ಅಲ್ಲೆಲ್ಲ ಫುಲ್ ಡೆಕೋರೇಷನ್ಸ್ ಎಲ್ಲ ನೋಡಿಕೊಂಡು ನಾನು ನನ್ನ ಫ್ರೆಂಡ್ಸು ಸುಮ್ಮನೆ ಸುತ್ತಾಡ್ಕೊಂಡು ಅಡ್ಡಾಡೋಕ್ಕೆ ಅಂತಲೇ ಬಂದಿದ್ದಲ್ವ, ಅಡ್ಡಾಡಲೇಬೇಕು. ಸೊ ಅಡ್ಡಾಡಿಕೊಂಡು ನೆಕ್ಸ್ಟ್ ನಮ್ಮ ಫ್ರೆಂಡ್ಸಿಗೆ ಮತ್ತೆ ತಿನ್ನಂಗಾಯಿತು. ಅವ್ರು ಮತ್ತೆ ತಿನ್ನೋ ಕಡೆ ಹೋದರು. ನನಗೆ ಆ್ಯಕ್ಚುಲಿ KFC ತಿಂದೆ ಹೆವಿ ಆಗಿಬಿಟ್ಟಿತ್ತು. ಸೊ ನಾನು ನನ್ನ ಇನ್ನೊಬ್ಳು ಫ್ರೆಂಡು ಸುತ್ತಾಡ್ತಿದ್ವಿ. ಹಾಗೆಯೇ ಗೇಮ್ಸ್ ಕಡೆ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸುಮ್ಮನೆ ಏನೂ ಆಟ ಆಡಲಿಲ್ಲ, ಸುಮ್ಮನೆ ಹೋಗಿದ್ವಿ ಅಷ್ಟೇ. ಇಲ್ಲಿ ಎಷ್ಟೊಂದು ಚಿಕ್ಕ ಚಿಕ್ಕ ಮಕ್ಕಳು ಆಡೋ ಗೇಮ್ಸ್ ಎಲ್ಲ ಇತ್ತು. ನೆಕ್ಸ್ಟ್ ಅಲ್ಲಿಂದ ಮತ್ತೆ ನನ್ನ ಫ್ರೆಂಡ್ಗೆ ಸ್ಯಾರಿ ತಗೊಳ್ಳೋ ಮನಸ್ಸಾಯಿತು. ದೆನ್ ಬ್ಯಾಕ್ ಟು ಮನ್ನಾರ್ಸ್ ಸ್ಟ್ರೀಟ್ ಶಾಪಿಂಗು. ಅಲ್ಲಿಂದ ಮತ್ತೆ ಬಂದ್ವಿ. ನಂಗೆ ಫುಲ್ ಟಯರ್ಡ್ ಆಗೋಯಿತು. ಸೊ ಎಲ್ಲರೂ ಟಯರ್ಡ್ ಆಗಿದ್ದರೆ ನಾವು ರಿಟರ್ನ್ ಬಂದುಬಿಟ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ.